ಓಂ ಶಕ್ತಿ 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 ಪರಾಶಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ. ಏನಿ ದಿನ ನಮ್ಮ ಊರಿನ ಶುಭ ದಿನ. ಯಾಕಂದ್ರೆ ವರ್ಷನೂ ಆ ಮೇಲ್ಮರುತ್ತರು ಆ ತಾಯಿ ಆಶೀರ್ವಾದ ಪಡ್ಕಕ್ಕೆ ನಾವೆಲ್ಲರೂ ಹೋಗಿ ಆ ದೇವರ ಆಶೀರ್ವಾದ ಪಡ್ಕೊಂಡ್ ಬರ್ತಾ ಇದ್ವು. ಅದೇ ರೀತಿ ಈ ವರ್ಷ ಕೂಡ ಎಲ್ಲ ಓಂ ಶಕ್ತಿ ಮಾಲಾ ಹಾಕಿ ಇವತ್ತು ಹೋಗೋ ಒಂದು ಪೂಜೆ ಕಾರ್ಯಕ್ರಮಕ್ಕೆ ಗಡ್ಡೂರು ಪಂಚಾಯಿತಿ ಸೀಗೆ ಹೊಸಳ್ಳಿ ಗ್ರಾಮದಲ್ಲಿ ಇವತ್ತು ಸುತ್ತಮುತ್ತಲ ಗ್ರಾಮದಲ್ಲಿ 2 ಬಸ್ಸನ್ನ ಚಾಲನೆ ಮಾಡಕ್ಕೆ ನಮ್ಮ ನಾಯಕರು ಮುಖಂಡರು ಎಲ್ಲರೂ ಬಂದಿದ್ದಾರೆ. ಇದಕ್ಕೆ ನಮ್ಮ ಶಿವಣ್ಣವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ವೆಂಕಟರಮಣ್ಣನವರು ಮತ್ತು ಶ್ರೀಧರ್ ರೆಡ್ಡಿ ಅವರು ಮತ್ತು ಸೋಮಶೇಖರ್ ಘಟ್ಟಪ್ಪನವರು ಚಿನ್ನಪ್ಪನವರು ಮತ್ತು ಎಲ್ಲ ಗ್ರಾಮಸ್ಥರು, ಮುಖ್ಯವಾಗಿ ಎಲ್ಲ ಗ್ರಾಮಸ್ಥರು ಇವತ್ತು ಓಂ ಶಕ್ತಿ ಮಾಲ್ದಾರರು ಮತ್ತು ಮಾಧ್ಯಮಿತ್ರರು ಎಲ್ಲರೂ ಸೇರಿ ಇವತ್ತು ಚಾಲನೆಯನ್ನ ಮಾಡ್ತಾರ ಅಂತ ಎಲ್ರಿಗೂ ನಮಸ್ಕರಿಸ್ತಾ, ಏನ್ ಈ ದಿನ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಸುಮಾರು 7 ವರ್ಷಗಳಿಂದ ಬಸ್ಸನ್ನು ಕಳಿಸ್ತಾ ಇದ್ದಾರೆ. 7 ವರ್ಷಗಳಿಂದ ಕಳಿಸ್ತಾ ಇದ್ದಾರೆ. 7 ವರ್ಷದಿಂದನೂ ಅವರು ಬಂದು 7 ವರ್ಷ ಆಯ್ತು. ಇಲ್ಲಿ 2 ವರ್ಷ ಮುಂಚೆ ಕಳಿಸಿದ್ರು. ಆಮೇಲೆ ಇವಾಗ MLA ಆದ್ರೂ ಸಹ ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಮ ಆಶೀರ್ವಾದದಿಂದ ಅವರು ಶಾಸಕರಾದ್ರು. ನೀವೆಲ್ಲರೂ ಆಶೀರ್ವಾದ ಮಾಡೋದಕ್ಕೆ ಅವ್ರು MLA ಆದ್ರು. ಅದಕ್ಕೆ ನಿಮ್ಮ ಋಣ, ನೀವು ಯಾವಾಗ ಆಶೀರ್ವಾದ ಮಾಡಿದ್ರು ನೀವು ಚೆನ್ನಾಗಿರ್ಬೇಕು, ನಿಮ್ಮ ಮಕ್ಕಳು ನಮ್ಮೂರು ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ದೇವರ ದರ್ಶನಕ್ಕೆ, ದೇವರ ತಾಯತ್ರಕ್ಕೆ ಅವ್ರು ಬಸ್ಗಳು ಹಾಕಿ ಕಳಿಸ್ತಾ ಇದ್ದಾರೆ. ಸುಮಾರು ವರ್ಷನೂ 400, 500, 600 ಬಸ್ ಕಳಿಸ್ತಾ ಇದ್ದಾರೆ. 500, 600 ಬಸ್ ಅಂದ್ರೆ ತಾಲೂಕಂತ ಎಲ್ಲ ಹಳ್ಳಿಗಳಲ್ಲಿನೂ 1, 2, 3 ಎಷ್ಟು ಬಸ್ ಆದ್ರೂ ಅಷ್ಟು ಬಸ್ ಹಾಕಿ ಕಳಿಸ್ತಾ ಇದ್ದಾರೆ. ಅವ್ರಿಗೆ ಮತ್ತು ಅವ್ರ ಕುಟುಂಬದಕ್ಕೆ ನೀವೆಲ್ಲರ ಆಶೀರ್ವಾದದಿಂದ ಅವರು ಚೆನ್ನಾಗಿರ್ಬೇಕಂತೇಳಿ ನೀವೆಲ್ಲರೂ ಆ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ ಬರ್ಬೇಕು. ಯಾಕಂದ್ರೆ ಈ ದಿನ ನಮ್ಮ ಶಾಸಕರು ಇಷ್ಟು ಬಸ್ಗಳು ಕಳಿಸ್ತಾ ಇದಾರೆ ಅಂದ್ರೆ ಎಲ್ರೂ ಚೆನ್ನಾಗಿರ್ಬೇಕು, ಎಲ್ರು ಆರೋಗ್ಯ ಇರ್ಬೇಕು, ಎಲ್ರು ನಮ್ಮ ಮಕ್ಕಳೆಲ್ಲ ಎಜುಕೇಶನ್ ಚೆನ್ನಾಗಿ ಮಾಡ್ಬೇಕು ಅಂತ ಎಲ್ರು ನಮ್ಮ ಆಶೀರ್ವಾದಕ್ಕೋಸ್ಕರ ಆ ತಾಯಿ ಪ್ರಾರ್ಥನೆಗೋಸ್ಕರ ಕಳಿಸ್ತಾ ಇದ್ದಾರೆ. ಅದೇ ರೀತಿ 224 ಕ್ಷೇತ್ರದಲ್ಲಿದೆ. ಯಾವ ಕ್ಷೇತ್ರದಲ್ಲಿನೂ ಅಲ್ಲಿ ಕಲಿಸುವಂತ ಹಿಸ್ಟ್ರಿನೇ ಇಲ್ಲ. ನಮ್ಮ ತಾಲೂಕಲ್ಲಿ ನಮ್ಮ MLA ಆದ ಸಮೃದ್ಧಿ ಮಂಜಣ್ಣವರು ಎಲ್ಲ ಹಳ್ಳಿಗಳಲ್ಲಿನೂ ಎಲ್ಲ ತಾಯಂದ್ರು, ಯಾವುದೇ ಒಂದು ರಾಜಕೀಯ ಇಲ್ಲ, ಯಾವುದು ರಾಜಕೀಯ ಇಲ್ಲ, ಎಲ್ಲಾ ತಾಯಂದ್ರು ನನ್ನನ್ನು ಆಶೀರ್ವಾದ ಮಾಡಿದ್ರೆ ಎಲ್ರಿಗೂ ನಾನು MLA, ಎಲ್ಲಾ ತಾಯಂದ್ರು ನನ್ಗೆ ಒಂದೇ, ಎಲ್ರೂ ನನ್ಗೊಂದೇ ಅಂತ ಯಾವುದೇ ರಾಜಕೀಯ ಇಲ್ಲ. ರಾಜಕೀಯ ಇಲ್ದಿರ ಕಳಿಸ್ತಾರ ಅಂದ್ರೆ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಸಮೃದ್ಧಿ ಮಂಜಣ್ಣವರು. ಯಾವುದು ಪಾರ್ಟಿ ಇಲ್ಲ ನಮ್ಗೆ. ದೇವರು ಎಲ್ರೂ ಚೆನ್ನಾಗಿರ್ಲಿ, ಎಲ್ರೂ ಆಶೀರ್ವಾದ ಆಗಿರ್ಲಿ ಅಂತೇಳಿ ಇವತ್ತು ಕಳಿಸ್ತಾ ಇದಾರೆ. ಅದಕ್ಕೆ ನೀವೆಲ್ಲರೂ ಸಹ ಮುಂದಿನ ದಿನಗಳಲ್ಲಿ ಕೂಡ ಸಹ ನಮ್ಮ ಶಾಸಕ ಸಮೃದ್ಧಿ ಮಂಜಣ್ಣವ್ರಿಗೆ ನಿಮ್ಮ ಆಶೀರ್ವಾದ ಇದ್ರೆ ಇನ್ನ ಹೆಚ್ಚಿನ ರೀತಿ ಅಧಿಕಾರ ಸಿಕ್ಕತ್ತೆ. ಅಧಿಕಾರ ಸಿಕ್ಕಿದಾಗ ಇನ್ನ ಹೆಚ್ಚಿನ ಸೇವೆ ಮಾಡ್ಕೋಬಹುದು. ಇವತ್ತು ರೋಡ್ಗಳಾಗ್ಲಿ, ಹೈಮ್ಯಾಕ್ಲಾಕ್ಸ್ ಆಗ್ಲಿ, ಒಂದು ಸ್ಕೂಲ್ ಇದಾಗ್ಲಿ, ಬೇರೆ ಬೇರೆ ಯಾವುದೇ ಒಂದು ಅವರ ಕೈಯಲ್ಲೂ ಸಹ ಸಹಾಯ ಮಾಡ್ತಾರೆ. ಸ್ವಂತ ದುಡ್ಡಲ್ಲೇ ಖರ್ಚು ಮಾಡ್ತಾ ಇದಾರೆ. ಇವತ್ತು ಒಂದು ಹಾಸ್ಪಿಟ್ಲ್ ಆಗ್ಲಿ, ಒಂದು ಮದುವೆ ಕಾರ್ಯಕ್ರಮ, ದೇವಸ್ಥಾನ ಆಗ್ಲಿ, ಒಂದು ಎಜುಕೇಶನ್ ಆಗ್ಲಿ, ಯಾವ್ದೋ ಅವ್ರ ಕೈಯಲ್ಲಷ್ಟು ಸಹಾಯ ಮಾಡ್ಕೊಂಡ್ ಬರ್ತಾ. ಸರ್ಕಾರ ಕೈಯಲ್ಲಿ ಇಲ್ದಿರನು ಸಹ ಅವ್ರ ಕೈಯಲ್ಲಿಂದ ದುಡ್ಡನ್ನು ಖರ್ಚು ಮಾಡಿ ಇವತ್ತು ನಮ್ಮ ತಾಲೂಕಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ. ಅದಕ್ಕೆ ಮುಂದಿನ ತಿಂಗಳು ಸಹ ಅವ್ರಿಗೆ ಆಶೀರ್ವಾದ ಮಾಡೋಣ. ಆಶೀರ್ವಾದ ಮಾಡಿ ನಮ್ಮ ಜೊತೆಲಿ ಇಟ್ಕೊಂಡು ಒಳ್ಳೆ ಸೇವೆ ಮಾಡಕ್ಕೆ ಇಟ್ಕೊಳ್ಳೋಣ. ಇದಕ್ಕೆ ಇವತ್ತು
ನಮ್ಮ ಎಲ್ಲ ಗ್ರಾಮಸ್ಥರು, ನಮ್ಮ ಪಂಚಾಯತಿನ ಎಲ್ಲ ಗ್ರಾಮ ನಾಯಕರು ಎಲ್ಲರೂ ಬಂದು ಈ ಪೂಜಾ ಕಾರ್ಯಕ್ರಮ ಮಾಡಿದ್ದಾರೆ. ಇದಕ್ಕೋಸ್ಕರ ನೀವೆಲ್ಲರೂ ಆ ತಾಯಿ ಆಶೀರ್ವಾದಕ್ಕೆ ಹೋಗಿ ಒಳ್ಳೆ ಮಳೆ ಬೀಳ್ಬೇಕು, ಒಳ್ಳೆ ಬೆಳೆ ಆಗ್ಬೇಕು, ರೈತರೆಲ್ಲ ಚೆನ್ನಾಗಿರ್ಬೇಕು ಅಂತೇಳಿ ನೀವೆಲ್ಲ ಅಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಅದೇ ರೀತಿ ನೀವು ಇವತ್ತು ಹೋಗ್ತಾ ಇದ್ದೀರಾ, ಮಕ್ಕಳನ್ನ ಜೊತೆ ಕರ್ಕೊಂಡು ಹೋಗ್ತಿರ್ತೀರ. ಆ ದೇವರ ದರ್ಶನದಲ್ಲಿ ಮಕ್ಕಳನ್ನ ಜೊತೆಯಲ್ಲಿ ಇಟ್ಕೊಂಡು ದರ್ಶನ ಮಾಡಿದ್ರೆ, ಯಾಕಂದ್ರೆ ತಿರ್ಗಾ ಫುಲ್ ಲಕ್ಷಾಂತರ ಭಕ್ತಾದಿಗಳು ಇರ್ತಾರೆ. ಬಸ್ಸಲ್ಲಿ ಬಂದು ಕೂತ್ಕೊಂಡಾಗ ನಮ್ಮ ಪಕ್ಕದಲ್ಲಿ ಇದ್ದಾರ ಇನ್ನೂ ಬಂದಿಲ್ವ ಅಂದ್ರೆ ಫೋನ್ ಕಾಲ್ ಕರ್ಸಿ ಒಂದ್ 10 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ಎಲ್ಲರೂ ಕರ್ಸೋತ್ತು. ಇನ್ನೊಂದು ವಿಶೇಷ ಏನಂದ್ರೆ 10 ದಿವಸದಿಂದ ಬಸ್ ಕಳಿಸ್ತಾ ಇದ್ದ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಆ ತಾಯಿಯ ಭಕ್ತಿಗೆ, ಆ ತಾಯಿಯ ಪ್ರಾರ್ಥನೆಗೆ ಹೋಗ್ತಾ ಇರುವಂತ ಬಸ್ಗಳು ಸುಮಾರು 400-500 ಬಸ್ಗಳು ಆಗಿದ್ದಲ್ಲ, ಯಾವುದೇ ತೊಂದರೆ ಇಲ್ದಿರ ಆ ದೇವರ ಆಶೀರ್ವಾದ ಪಡ್ಕೊಂಡ್ ಬಂದಿದ್ದಾರೆ. ಅದು ನನ್ಗೆ ಜಾಸ್ತಿ ಇಷ್ಟ ಆಯ್ತು. ಯಾಕಂದ್ರೆ ಇಷ್ಟು ಯಾವುದೋ ಒಂದು ಪ್ರಾಬ್ಲಮ್ ಇದ್ದೀರ ಹೋಗಿ ಆ ದೇವರ ಪ್ರಾರ್ಥನೆ ಮಾಡ್ಕೊಂಡ್ ಬರ್ತಾ ಇದ್ದೀರಿ. ನೀವು ಕೂಡ ಸಹ ಅದೇ ರೀತಿ ನಮ್ಮ ಮನೆ ಚೆನ್ನಾಗಿರ್ಬೇಕು, ನಮ್ಮ ಊರ್ ಚೆನ್ನಾಗಿರ್ಬೇಕು, ನಮ್ಮ ತಾಲೂಕ್ ಚೆನ್ನಾಗಿರ್ಬೇಕು ಅಂತೇಳಿ ನಾವೆಲ್ಲರೂ ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ನಾವೆಲ್ಲರೂ ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೇಕು ಅಂತೇಳಿ ಆ ತಾಯಿಯ ಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಇವತ್ತು ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೇಕು ಅಂತೇಳಿ ನನ್ನನ್ನು ಕರೆಸಿ ಒಂದು 4 ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಓಂ.